ಮಡಿಕೇರಿಯ ವಿಕಾಸ್ ಜನಸೇವಾ ಟ್ರಸ್ಟ್ಗೆ ಲಯನ್ಸ್ ಕ್ಲಬ್ ಮೂರ್ನಾಡು ವತಿಯಿಂದ ವಾಷಿಂಗ್ ಮೆಷಿನ್ ಅನ್ನು ಕೊಡುಗೆಯಾಗಿ ನೀಡಿದ್ರು. ಈ ಸಂದರ್ಭ ಲಯನ್ಸ್ ಕ್ಲಬ್ ಮೂರ್ನಾಡಿನ ಅಧ್ಯಕ್ಷರಾಗಿರುವಂತಹ ಕಣ್ಣು ಅಪ್ಪಚ್ಚುರವರು ಮಾತನಾಡಿ, ಇಂತಹ ಅನೇಕ ದಾನಿಗಳು ಈ ಒಂದು ವಿಕಾಸ್ ಜನಸೇವಾ ಟ್ರಸ್ಟ್ಗೆ ಆಗಮಿಸಿ ಸಹಕಾರ ನೀಡಬೇಕಾಗಿ ಹೇಳಿಕೊಂಡರು. ವಿಕಾಸ್ ಜನಸೇವಾ ಟ್ರಸ್ಟ್ ಆರ್ಫನೇಜ್ಗೆ ಬಂದಿದ್ದೀವಿ. ನಮ್ಮ ಕೊಡಗಿನಲ್ಲಿ ಇಂಥ ಒಂದು ಆರ್ಫನೇಜ್ ಇದೆ ಅಂತಾನೆ ತುಂಬ ಜನರಿಗೆ ಗೊತ್ತಿಲ್ಲ. ದಯವಿಟ್ಟು ಇವರಿಗೆ ತಮ್ಮ ಕೈಲಾದ ಸಹಾಯ ಮಾಡಿ ಅಂತ ನಾವು ಬೇಡ್ಕೊಳ್ತಾ ಇದ್ದೀವಿ. ಇಲ್ಲಿ ಅನೇಕ ಮಹಿಳೆಯರು ಹಾಗೂ ಪುರುಷರಿದ್ದಾರೆ. ಕೆಲವರಿಗೆ ಕಣ್ಣು ಕಾಣ್ತಾ ಇಲ್ಲ, ಕಂಪ್ಲೀಟ್ಲಿ ಬ್ಲೈಂಡ್, ಕೆಲವರಿಗೆ ಕಾಲಿಲ್ಲ. ಸೊ ಎಲ್ಲ ಹ್ಯಾಂಡಿಕ್ಯಾಪ್ ಜನರು ಇದ್ದಾರೆ. ಇದರಲ್ಲಿ ರಾಣಿ ಮಾಚಯ್ಯನವರು ಇದರ ಪ್ರೆಸಿಡೆಂಟ್ ಆಗಿದ್ದಾರೆ. ಸೊ ನಮ್ಮಲ್ಲಿ ಎಲ್ಲರಲ್ಲಿ ಏನು ವಿನಂತಿ ಅಂದರೆ, ದಯವಿಟ್ಟು ಇಂಥವರಿಗೆ ನಮ್ಮ ಕೈಲಾದ ಸಹಾಯ ಮಾಡಿ ಅಂತ ಕೇಳ್ಕೊಳ್ತೀವಿ. ಥ್ಯಾಂಕ್ ಯು. ನಾವಿವತ್ತು ಲಯನ್ಸ್ ಕ್ಲಬ್ ವತಿಯಿಂದ ಇವರಿಗೆ ಒಂದು ವಾಷಿಂಗ್ ಮಿಷಿನ್ ಅನ್ನು ನೀಡ್ತಾ ಇದ್ದೇವೆ. ಇಲ್ಲಿ ಮಡಿಕೇರಿ ಎಸ್ಪೆಷಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಬಟ್ಟೆ ಒಗೆದ್ರೆ ಒಣಗೋದಿಲ್ಲ ಬೇಗ. ಅದರಿಂದಾಗಿ ತುಂಬ ಬಟ್ಟೆ ಒಗೆಯಕ್ಕಿದೆ, ಅದು ಕೆಲವರಿಗೆ ಒಗೆಯಕ್ಕೂ ಆಗಲ್ಲ ಅಂತ ಪರಿಸ್ಥಿತಿಯಲ್ಲಿದ್ದಾರೆ. ಅವರಿಗೆ ಒಂದು ಸಹಾಯ ಆಗಲಿ ಅಂತ ಒಂದು ವರ್ಲ್ಪೂಲ್ ವಾಷಿಂಗ್ ಮಿಷಿನ್ ನಾವು ಕೊಡ್ತಾ ಇದ್ದೀವಿ ಲಯನ್ಸ್ ಕ್ಲಬ್ ಮೂರ್ನಾಡು ವತಿಯಿಂದ. ಥ್ಯಾಂಕ್ ಯು. ವಾಷಿಂಗ್ ಮಿಷಿನ್ ಅನ್ನು ಕೊಟ್ಟು ಸಹಕರಿಸಿದ್ದಾರೆ. ಅದು ಅಲ್ಲದೆ ಅವರಿಗೆಲ್ಲ ತಿಂಡಿ ತಂದು ಕೊಟ್ಟು ಟೀ ಕೊಟ್ಟು ಮನರಂಜಿಸಿದ್ದಾರೆ. ಇವರಿಗೆ ನನ್ನ ಟ್ರಸ್ಟಿಯಿಂದ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಬಿಲ್ಡಿಂಗ್ ಎಲ್ಲ ಇಲ್ಲ, ಹೇಗೆ ನಿಮಗೆ ಸೌಕರ್ಯಗಳು? ನಮ್ಮದು ಈಗ ರೆಂಟಿಗೆ ಇರೋದು 25,000 ತಿಂಗಳಿಗೆ ಕೊಡಬೇಕು, ಪ್ಲಸ್ ಕರೆಂಟ್ ಬಿಲ್ ಕಟ್ಟಬೇಕು. ದಾನಿಗಳ ಸಹಕಾರ ಎಲ್ಲ ಹೇಗೆ? ದಾನಿಗಳ ಸಹಕಾರ ಇನ್ನೂ ಸಿಕ್ಕಿಲ್ಲ. ಊಟದ್ದು ಮಾತ್ರ ದಿವಸಕ್ಕೆ 2 ಸಲ ಆದರೂ ಬರ್ತದೆ. ನಮಗೆ ದುಡ್ಡಿನ ಅವಶ್ಯಕತೆ ತುಂಬ ಇದೆ. ಅದರಿಂದ ಜನ ಸೇವೆ ನಮಗೆ ಸಹಾಯ ಮಾಡಿದರೆ ತುಂಬ ಉಪಕಾರ. 32 ಜನರಿದ್ದಾರೆ. 35 ಇತ್ತು, 2 ಜನರು ಸತ್ತು ಹೋದರು. ಈಗ 32 ಇದ್ದಾರೆ. 3 ಜನರಿಗೆ ಕಾಲಿಲ್ಲ, ಏಜ್ ಆದವರೇ ತುಂಬ ಜನರಿದ್ದಾರೆ. ಅದರಿಂದ ನಮಗೆ ರೆಂಟಿದು ಪ್ರಾಬ್ಲಮ್. ನರ್ಸ್ ಇದ್ದಾಳೆ, ಅವಳು